ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು 5 ಲೀಟರ್ಗಿಂತ ಕಡಿಮೆ ಹಾಲು ಕೊಡುವಂತಹ ರಾಸುಗಳಲ್ಲಿ ಖಂಡಿತ ನಾವು ದಾಣಿ ಮಿಶ್ರಣವಿಲ್ಲದೆ 5 ಲೀಟರ್ ತನಕ ಹಾಲು ಉತ್ಪಾದನೆ ಮಾಡಬಹುದು. ಖಂಡಿತ ಮಾಡಬಹುದು. ಹೇಗೆ, ಯಾವ ರೀತಿ ನೀವು 5 ಲೀಟರ್ ತನಕ ದಾಣಿ ಮಿಶ್ರಣದ ಖರ್ಚನ್ನು ನಾವು ಅಂದರೆ ಹಿಡಿದಲೆ ದಾಣಿ ಮಿಶ್ರಣ ಅನ್ನೋದು ಬೇಕಿಲ್ಲದೆ, ಅಂದರೆ ಅದರ ಅವಶ್ಯಕತೆ ಇಲ್ಲದೆ ನಾವು 5 ಲೀಟರ್ ತನಕ ಹಾಲು ಉತ್ಪಾದನೆ ಖಂಡಿತ ಮಾಡ್ಬೋದು. ಹಾಗಾದರೆ ಹೇಗೆ ಮಾಡಬೇಕು? ಅದರ ಬದಲಾಗಿ ಅದಕ್ಕೆ ಪ್ರತ್ಯಾಮ್ನಾಯವಾಗಿ ಅದಕ್ಕೆ ಪೂರಕವಾಗಿ ನಾವು ಬೇರೆ ಯಾವೆಲ್ಲ ಅಂಶಗಳನ್ನು ಇಲ್ಲಿ ಒಳಗೊಂಡಿರಬೇಕು ಅದರ ಆಹಾರದ ಪದ್ಧತಿಯಲ್ಲಿ, ರಾಸುವಿನ ಆಹಾರ ಪದ್ಧತಿಯಲ್ಲಿ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಖಂಡಿತ ನೀವು ಆ ವಿಡಿಯೋನ ಯಾರೆಲ್ಲ ಹೊಸದಾಗಿ ವಾಚ್ ಮಾಡ್ತಾ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ 1 ಲೀಟರ್ಗಿಂತ ಕಡಿಮೆ 5 ಮತ್ತು 5ಕ್ಕಿಂತ ಕಡಿಮೆ ಹಾಲು ಕೊಡುವಂತಹ ರಾಸುಗಳಿಗೆ ನಾವು ದಾಣಿ ಮಿಶ್ರಣವನ್ನು ಕೊಡದಲೇ ಮಾಡಬಹುದಾ, ಆ ಒಂದು ಡೈರಿ ವ್ಯವಸ್ಥೆಯನ್ನು ಮಾಡ್ಕೋಬೋದಾ ಅಂದರೆ ಖಂಡಿತ ಮಾಡ್ಕೋಬೋದು. ಹೇಗೆ? 5 ಲೀಟರ್ಗೆ ಬೇಕಾಗುವಂತಹ ದಾಣಿ ಮಿಶ್ರಣದಲ್ಲಿ ಇರುವಂತಹ ಪ್ರೋಟೀನ್ಸ್ ಮತ್ತು ಫೈಬರ್ಸ್ ಮತ್ತು ಮಿನರಲ್ಸ್, ವಿಟಮಿನ್ಸ್ಗಳನ್ನು ನಾವು ಯಾವುದ್ರ ಮುಖಾಂತರ ಸಪ್ಲೈ ಮಾಡ್ಬೋದು ಅಂದರೆ ಇತರೆ ಆಹಾರಗಳಲ್ಲಿ. ಕಂಟಿನ್ಯೂಸ್ ಆಗಿ ನಾವು ಕಂಪಲ್ಸರಿ 30 kg ಹಸಿ 10 kg ಒಣ ಮೇವನ್ನು ಕೊಡ್ತಾ ದಾಣಿ ಮಿಶ್ರಣ ಕೊಡ್ತಾ ಇದ್ವಿ. ಸ್ವಲ್ಪ ಹೆಚ್ಚು ಹಾಲು ಕೊಡ್ತಕ್ಕಂತಹ ರಾಸುಗಳಿಗೆ ಇಲ್ಲಿ ನಾವು ಕೇವಲ ಹಸಿ ಮೇವನ್ನು 30 kg ಮತ್ತು ಒಣ ಮೇವನ್ನು 10 kg ಕೊಡುವ ಒಂದು ಸಂದರ್ಭದಲ್ಲಿ 30ರಲ್ಲಿ 15 kg ಹಸಿ ಮೇವನ್ನು, ಇನ್ನು 15 kg ಅದೇ ರೀತಿಯ ಹಸಿ ಮೇವನ್ನು ಕೊಡಬೇಕು. ಇಲ್ಲಿ ಯಾವುದು ಆ 15 kg ಹಸಿ ಮೇವು ಅಂತಂದರೆ ಮರ ಜಾತಿ ಮೇವು, ಮರದ ಒಂದು ಎಲೆ ರೂಪದಲ್ಲಿರುವಂತಹ ಮರ ಮೇವನ್ನು ನಾವು ಖಂಡಿತ ಕೊಟ್ಟಿದ್ದೆ ಆದಲ್ಲಿ 5 ಲೀಟರ್ ತನಕ ದಾಣಿ ಮಿಶ್ರಣದ ಅವಶ್ಯಕತೆ ಇಲ್ಲ. ನಿಮಗೆ ದಾಣಿ ಮಿಶ್ರಣದ ಖರ್ಚು ಕಡಿಮೆ ಆಗುತ್ತೆ. ಕಡಿಮೆ ಖರ್ಚಿನಲ್ಲಿ ಕಂಪಲ್ಸರಿ ಹಾಲಿನ ಉತ್ಪಾದನೆ ಮಾಡಬಹುದು. ಹಾಗಾದರೆ ಯಾವ ಆ ಒಂದು ಮರ ಜಾತಿಯ ಮೇವು, ಅವುಗಳನ್ನು ಕೊಡೋದ್ರಿಂದ ಯಾಕೆ ನಾವು ದಾಣಿ ಮಿಶ್ರಣದ ಅವಶ್ಯಕತೆ ಇಲ್ಲದಂತೆ ಹೋಗುತ್ತೆ? ಅದರಲ್ಲಿ ಆ ಒಂದು ಪೋಷಕಾಂಶಗಳಾದರೂ ಏನಿರುತ್ತೆ? ಮುಖ್ಯವಾಗಿ ಅವುಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀನಿ. ಖಂಡಿತ ನಮ್ಮ ವಿಡಿಯೋಗಳಿಗೆ ಪ್ರತಿಯೊಬ್ಬರು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಮುಖ್ಯವಾಗಿ ನಮಗಿಲ್ಲಿ ಎಂತಹ ಮೇವನ್ನು ನಾವು ಕೊಡೋದಾದರೆ ರಾಸುಗಳಿಗೆ ಉತ್ತಮ ಪ್ರೋಟೀನ್ ಅಂಶ ಮತ್ತು ಸಿಗುತ್ತೆ. ಈಗ ನಮ್ಮ ದಾಣಿ ಮಿಶ್ರಣದಲ್ಲಿ ಫೈಬರ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ ಮತ್ತು ವಿಟಮಿನ್ಸ್ ಇರುತ್ತೆ. ಹಾಗೆಯೇ ಕೆಲವೊಂದು ಇಷ್ಟಪಟ್ಟು ತಿನ್ನಲಿಕ್ಕೆ ಇರುವಂತಹ ಕೆಲವೊಂದು ಕೆಮಿಕಲ್ ಸಹ ಆ್ಯಡ್ ಮಾಡಿರ್ತಾರೆ. ಓಕೆ, ಅದು ನಾವು ಸೆಕೆಂಡರಿ. ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಪ್ರೋಟೀನ್ ಪರ್ಸೆಂಟ್. ಮುಖ್ಯವಾಗಿ ಎಷ್ಟು ಪ್ರೋಟೀನ್ ಪರ್ಸೆಂಟ್ ಇದೆ ನೀವು ಕೊಡುವಂತಹ ದಾಣಿ ಮಿಶ್ರಣದಲ್ಲಿ. ಈಗೊಂದು 1000 ಮೇಲೆ ಒಂದು 100-150 ರೂಪಾಯಿ ಅಂದರೆ 1150 ರೂಪಾಯಿ ಅಮೌಂಟನ್ನು ಇಟ್ಟು ನೀವೇನಾದರೂ ಯಾವುದೋ ಒಂದು ದಾಣಿ ಮಿಶ್ರಣ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಖಂಡಿತ ಅದರ ಪ್ರೋಟೀನ್ ಪರ್ಸೆಂಟು 18% ಪ್ರೋಟೀನ್ ಇರುತ್ತೆ. ನೀವೊಂದು 200 ಅಬೋವ್ ಅಂದರೆ 1250-300 ತನಕ ನೀವೇನಾದರೂ ಯಾವುದಾದ್ರೂ ಒಂದು ಫೀಡನ್ನು ಅಂದರೆ ಕಾನ್ಸಂಟ್ರೇಟ್ ಫೀಡ್, ಈ ಒಂದು ಬೂಸಾರ ಏನು ಹೇಳ್ತೀರ ಅದನ್ನು ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಪ್ರೋಟೀನ್ ಪರ್ಸೆಂಟ್ 20 ಇರುತ್ತೆ. ಆ 20 ಪ್ರೋಟೀನ್ ಪರ್ಸೆಂಟ್ ಕೊಡ್ತಿದ್ದಾನೆ ಅಂದರೆ ಆ ರೇಟನ್ನು ಅವನು ಇಟ್ಟಿರ್ತಾನೆ ಕಂಪಲ್ಸರಿ. ಅದಂತೂ ಮಿಸ್ ಇಲ್ಲ. ಅಬೌವ್ 300 1300 ಅಂದರೆ 1300ಕ್ಕಿಂತ ಹೆಚ್ಚು ನೀವೇನಾದರೂ ಹಣ ಕೊಟ್ಟು ಯಾವುದಾದ್ರೂ ಫೀಡ್ ಕೊಂಡ್ಕೊಳ್ತಾ ಇದ್ದೀರಿ ಅಂದರೆ ಅದರಲ್ಲಿ ನಿಮಗೆ ಪ್ರೋಟೀನ್ ಪರ್ಸೆಂಟು 22 ಇರುತ್ತೆ. ಇದು ಹೈಯೆಸ್ಟ್ ಪ್ರೋಟೀನ್ ಪರ್ಸೆಂಟ್ ಇರತಕ್ಕಂತಹ ದಾಣಿ ಮಿಶ್ರಣ. ಈ ದಾಣಿ ಮಿಶ್ರಣ ಕೊಡೋದ್ರಿಂದ ಆಟೋಮೆಟಿಕಲಿ ಹಾಲನ್ನ ಇಂಪ್ರೂವ್ ಮಾಡ್ಕೋಬೋದು. ತಟ್ಟಂತ ಅಂದರೆ ಫಾಸ್ಟಾಗಿ ಇಂಪ್ರೂವ್ ಆಗುತ್ತೆ. ಅದೇನಾದರೂ ಬಿಟ್ಟು ಬೇರೆ ಫೀಡನ್ನು ಕೊಟ್ಟಿದ್ದಾರೆ ಅದೇ ಫಾಸ್ಟಾಗಿ ಡಿಕ್ರೀಸ್ ಆಗುತ್ತೆ, ಡೌನ್ ಆಗುತ್ತೆ. ಇಲ್ಲಿ ಪ್ರೋಟೀನ್ ಪರ್ಸೆಂಟು 22 ಇರತಕ್ಕಂಥದ್ದು ಹೈಯೆಸ್ಟ್ ರೇಟ್ಗೆ ಕೊಟ್ಟು ಕೊಂಡ್ಕೊಳ್ತೀವಿ. ಇದೆಲ್ಲ ನಮಗೆ ಅದರ ಅವಶ್ಯಕತೆ ಇಲ್ಲದೆ ಖಂಡಿತ ನಾವು ಡೈರಿ ಫಾರ್ಮನ್ನು ಮಾಡಬಹುದು. ಒಂದು 5 ಲೀಟರ್ ತನಕ ಹಾಲು ಕೊಡುವ ರಾಸುಗಳು ಏನಾದರೂ ಇಟ್ಕೊಂಡಿದ್ರೆ, ನೀವೇನಾದ್ರು ಇಟ್ಕೊಂಡಿದ್ರೆ ಖಂಡಿತ ಡೈರಿ ಫಾರ್ಮ್ ಮಾಡ್ಬೋದು. ಓಕೆ, ಮುಖ್ಯವಾಗಿ ನಮಗೆ ಯಾವ ಒಂದು ಮರಜಾತಿ ಮೇವುಗಳನ್ನು ಕೊಡೋದ್ರ ಮುಖಾಂತರ ಈ ಒಂದು ಸಮಸ್ಯೆಯನ್ನು ನಿವಾರಿಸ್ಬೋದು. ದಾಣಿ ಮಿಶ್ರಣ ಇಲ್ಲದೆ ನಾವು ಡೈರಿ ಫಾರ್ಮ್ ಮಾಡಬಹುದು ಅನ್ನೋದು ಮುಖ್ಯವಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಸುಬಾಬುಲ್. ಸುಬಾಬುಲನ್ನು ನೀವೆಲ್ಲರೂ ನೋಡಿರ್ತೀರಾ. ಇದು ಅತಿ ಎತ್ತರಕ್ಕೆ ಬೆಳೆಯುವಂತಹ ಮತ್ತು ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಉತ್ತಮವಾಗಿ ಒಳ್ಳೆ ಗ್ರೋತ್ ಇರುವಂತಹ ಮರ ಜಾತಿಯ ಮೇವು. ತನ್ನ ದೇಹದ ತುಂಬೆಲ್ಲ ಸೊಪ್ಪನ್ನು ಹೊಂದಿರುತ್ತೆ. ಇದು ಕೇವಲ ಡೈರಿ ಫಾರ್ಮ್ಗೋಸ್ಕರ ಅಲ್ಲ, ಕುರಿ, ಮೇಕೆ ಇತರ ಒಂದು ಪ್ರಾಣಿಗಳು ಸಹ ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಹಸಿದಾಗಿ ಎಳೆದಾಗಿದ್ದಂತಹ ಕಾಯಿಗಳನ್ನು ಸಹ ತಿನ್ನುತ್ತೆ. ಪ್ಲಸ್ ಇದರ ಒಂದು ಬೀಜಗಳು ಮಲ್ಟಿಪಲ್ ಆಗಿ ಅಂದರೆ ಆ ಒಂದು ಬೀಜ ಒಡೆದ ತಕ್ಷಣ ಕೆಳಗೆ ಬಿದ್ದರೆ ಅಲ್ಲೇ ಮತ್ತು
ಇತರೆ ಸುಬಾಬುಲ್ ಗಿಡಗಳು ಹುಟ್ಟತಕ್ಕಂಥದ್ದು ಈ ಒಂದು ಗಿಡದ ಈ ಒಂದು ಮರದ ಒಂದು ಲಕ್ಷಣ ಆಗಿರುತ್ತೆ. ಸೊ ಮಲ್ಟಿಪಲ್ ಆಗಿ ಅವರಲ್ಲೇನೆ ಉತ್ಪತ್ತಿ ಆಗ್ತಾ ಇರ್ತವೆ, ಯಾಕೆಂದ್ರೆ ಅದರ ಬೀಜಗಳು ಸಿಡಿತಕ್ಕಂಥದ್ದು ಆಗೋದ್ರಿಂದ. ಸೊ ನಾವು ಇದನ್ನ ಹೇಗೆ ಎಷ್ಟು ಕೊಡಬೇಕು ಪರ್ ಡೇ ಅಂದ್ರೆ ಒಂದು ದಿವಸಕ್ಕೆ ಒಂದು 5 kg ಅಷ್ಟು ಕೊಟ್ಟರೆ ಉತ್ತಮ ಪ್ರೋಟೀನ್ ಅಂಶವನ್ನು ಹೊಂದಿರುವಂತಹ ಈ ಒಂದು ಮರದ ಮೇವು ಸುಬಾಬುಲ್. ಸೊ ಇದನ್ನ ನೀವು ನಿಮ್ಮ ಒಂದು ಜಮೀನಿನ ಬದುಗಳಲ್ಲಿ ನಾಟಿ ಮಾಡ್ಕೊಳ್ಳೋದ್ರ ಮುಖಾಂತರ ಇದಕ್ಕೆ ಯಾವುದೇ ಪ್ರತ್ಯೇಕವಾದ ನಿರ್ದಿಷ್ಟ ಜಾಗವನ್ನು ನಾವು ಕೊಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಅಂದ್ರೆ 1 ಎಕರೆಯಲ್ಲಿ ಒಂದು 10 ಕುಂಟೆನೋ 5 ಕುಂಟೆನೋ ಸೊ ಇಷ್ಟು ಮೀಸಲಿಡುವಂತಹ ಅವಶ್ಯಕತೆ ಇಲ್ಲ. ಬದುಗಳಲ್ಲಿ ಸೊ ನೀವು ಬೌಂಡ್ರಿಯಲ್ಲಿ ಸೊ ನಿಮ್ಮ ಫೆನ್ಸಿಂಗ್ ಬೌಂಡ್ರಿ ಒಳಗಡೆ ನೀವು ಈ ಒಂದು ಸುಬಾಬುಲ್ನ ನಾಟಿ ಮಾಡ್ಕೋಬಹುದು. ಸೊ ಉತ್ತಮ ಮತ್ತು ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂತಹ ಮರ ಮೇವು. ಸೊ ತುಂಬಾನೇ ಉತ್ತಮವಾಗಿರುತ್ತೆ. ಒಂದು 5 kg ಡೈಲಿ ಕೊಟ್ಟಿದ್ದೆ ಆದರೆ ಖಂಡಿತ ದಿ ಬೆಸ್ಟ್ ಅಂತಂದು ಹೇಳ್ಬೋದು ಡೈರಿ ಫಾರ್ಮ್ಗೆ, ರಾಸುಗಳಿಗೆ. ನೆಕ್ಸ್ಟ್ ಆಗಿ ನಮ್ದು ಎರಡನೇದು ಬಂದ್ಬಿಟ್ಟು ಗ್ಲಿರಿಸೀಡಿಯಾ. ಸೊ ನೀವು ನೋಡಿದ್ದೀರಾ ಗ್ಲಿರಿಸೀಡಿಯಾ ಆಸ್ ಎ ಮೆನ್ಯೂರ್ ಆಗಿ ನಾವು ಯೂಸ್ ಮಾಡ್ತೀವಿ, ಗೊಬ್ಬರ ಗಿಡ ಅಂತಂದು ಕರಿತೀವಿ ಇದನ್ನ. ಸೊ ಗ್ಲಿರಿಸೀಡಿಯಾ ಇದು ಸಹ ಯಾವುದೇ ರೀತಿ ನಾವು ನೇರವಾಗಿ ಮಧ್ಯಪ್ರದೇಶದ ಅಂದ್ರೆ ನಮ್ಮ ಒಂದು ಜಮೀನಿನ ಮಧ್ಯಭಾಗದಲ್ಲೋ ಅಥವಾ ಇನ್ನೆಲ್ಲೋ ಬೆಳೆಯುವಂಥ ಅವಶ್ಯಕತೆ ಇಲ್ಲ. ನಮ್ಮ ಒಂದು ಬೇಲಿಯಲ್ಲಿ, ಬೇಲಿ ಮೀನ್ಸ್ ಫೆನ್ಸಿಂಗ್ ಸುತ್ತ ನಾವು ಗ್ಲಿರಿಸೀಡಿಯಾನ ಬೆಳಿಬೋದು. ದಿ ಬೆಸ್ಟ್ ಪ್ರೋಟೀನ್ ಮೇವು ಅಂತಂದು ಸಹ ಗ್ಲಿರಿಸೀಡಿಯಾವನ್ನ ಕರಿಬಹುದು ನಾವು. ಸೊ ಇದು ಸಹ ಅಷ್ಟೇ ಉತ್ತಮ ಪ್ರೋಟೀನ್ ಇರುವಂತಹ ಆಹಾರ ಆಗಿರೋದ್ರಿಂದ ಇದನ್ನ ನಾವೊಂದು 3 kg ಅಷ್ಟು ಒಂದು ದಿವಸಕ್ಕೆ 3 kg ಅಷ್ಟು ಕೊಟ್ಟರೆ ತುಂಬ ಉತ್ತಮವಾಗಿ ಹಾಲಿನ ಇಳುವರಿ ಮಾಡಬಹುದು. ಸೊ ಹಾಗೇನೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರತಿಯೊಬ್ಬರು ಸಹ ಅತಿ ಹೆಚ್ಚಾಗಿ ಬೆಳೆತಕ್ಕಂತಹ ಮರಮೇವು ಅಂತ ಅಂದ್ರೆ ಸೊ ಅಗಸೆ ಅಥವಾ ತೊಗಚೆ, ಸಸ್ಬೇನಿಯಾ ಅಂತ ಕರೀತಾರೆ. ಸೊ ಈ ಒಂದು ಅಗಸೆ ಸೊಪ್ಪನ್ನ ಅಥವಾ ತೊಗಚೆ ಯಾವ ರೀತಿ ಕರೀತಾರೋ ಸೊ ನೀವು ನಿಮ್ಮ ಒಂದು ಪ್ರದೇಶದಲ್ಲಿ ಕರೀತಾರೆ ಸಸ್ಬೇನಿಯಾ. ಈ ಒಂದು ಸೊಪ್ಪು ತುಂಬಾನೇ ಅತಿ ಹೆಚ್ಚು ಪ್ರೋಟೀನ್, ಇದು ಕುರಿ ಮೇಕೆಗಳಿಗೆ ಅತಿ ಎಷ್ಟು ಇಷ್ಟವಾದಂತಹ ಆಹಾರ, ನಾಟ್ ಓನ್ಲಿ ಫಾರ್ ಕುರಿ ಮೇಕೆಗಳು, ಸೊ ಹಸುಗಳಿಗೂ ಸಹ ತುಂಬಾ ಇಷ್ಟವಾದ ಆಹಾರ. ಸೊ ಇಲ್ಲಿ ಏನು ಅಂತ ಅಂದ್ರೆ ಈ ಒಂದು ಅಗಸೆ ಅಥವಾ ಅಗಸೆಯನ್ನ ಹೆಚ್ಚಿನದಾಗಿ ಕಡಿಮೆ ಅಂದ್ರೆ ಬಲಿದಲ್ಲಿರ್ತಕ್ಕಂತಹ ಎಳೆಯದಾದಂತಹ ಸೊಪ್ಪನ್ನು ನಾವು ಅತಿ ಹೆಚ್ಚು ಕೊಟ್ಟಾಗ ಇಲ್ಲಿ ಸೊ ಹೊಟ್ಟೆ ಉಬ್ಬರ ಬರ್ತಕ್ಕಂಥದ್ದು ಅಂದ್ರೆ ಅಸಿಡಿಟಿ, ಅಜೀರ್ಣತೆ, ಆಮ್ಲೀಯತೆ ಅಂತಕ್ಕಂಥದ್ದು ಹೆಚ್ಚಾಗಿ ಉಂಟಾಗುತ್ತೆ. ಸೊ ನಾವು ಇದನ್ನು ಹೆಚ್ಚು ಕೊಡೋದು ಬೇಡ. ಒಂದು 5 kgಗಿಂತ ಒಳಗಿರಲಿ ಪ್ರತಿ ದಿವಸಕ್ಕೆ ಲಿಮಿಟ್ ಆಗಿ ಕೊಡ್ತಕ್ಕಂಥದ್ದು. ಬಟ್ ಪ್ರೋಟೀನ್ ಅಲ್ಲಿ ಶ್ರೀಮಂತವಾದಂತಹ ಪ್ರೋಟೀನ್ ಅನ್ನ ಸೊ ನಾವು ಇದರಲ್ಲಿ ಕಾಣಬಹುದು. ಸೊ ಹಾಗೆ ರೀತಿ ಇವುಗಳನ್ನ ಕಾಮನ್ ಆಗಿ ಎಲ್ಲರೂ ಬೆಳೀತಾರೆ. ಸೊ ಇನ್ನು ಕೆಲವೊಂದು ಮರಜಾತಿ ಮೇವುಗಳಿದ್ದಾವೆ. ಸೊ ಹತ್ತಿ ಮರದ ಸೊಪ್ಪು ತುಂಬಾನೇ ಉತ್ತಮವಾಗಿರುತ್ತೆ ಮತ್ತು ಅದಕ್ಕೇನು ಪ್ರತ್ಯೇಕವಾಗಿ ನಾವು ಯಾವುದೇ ರೀತಿಯ ಒಂದು ವ್ಯವಸಾಯ ಮಾಡಿ ಬೆಳಿಬೇಕಾಗಿಲ್ಲ. ಸೊ ಅದು ಆಟೋಮೆಟಿಕ್ ಆಗಿ ಅಲ್ಲಿ ಬೆಳ್ಕೊಂಡಿರತಕ್ಕಂತಹ ಮರಗಳ ಸೊಪ್ಪನ್ನು ಕಟ್ ಮಾಡಿ ಹಾಕ್ಬೋದು, ಬೆಸ್ಟ್ ಆಗಿರುತ್ತೆ. ಅದರ ಜೊತೆಯಾಗಿ ನಾವು ಹಲಸು, ಸೊ ಹಲಸಿನ ಸೊಪ್ಪು ಅಷ್ಟೇ ಉತ್ತಮವಾದಂತಹ ಪ್ರೋಟೀನ್ ಮತ್ತೆ ಜೀರ್ಣಕ್ರಿಯೆಗೆ ಅತಿ ಹೆಚ್ಚು ಸಹಾಯಕಾರಿಯಾದಂತಹ ಫೈಬರ್ಸ್ ಅನ್ನ ಈ ಒಂದು ಸೊಪ್ಪು ಹೊಂದಿರುತ್ತೆ. ಸೊ ಇದನ್ನು ಸಹ ನೀವು ಖಂಡಿತ ನಿಮ್ಮ ಒಂದು ರಾಸುಗಳಿಗೆ ಕೊಡಬಹುದು. ಸೊ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ 5 kgಗಿಂತ ಒಳಗೆ ಕೊಡಬಹುದು. ಪ್ರತಿ ದಿವಸ ಕೊಟ್ಟಿದ್ದೆ ಆದಲ್ಲಿ ನೀವು ದಾಣಿ ಮಿಶ್ರಣವನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಅಪ್ ಟು 5 ಲೀಟರ್ಸ್ ತನಕ. ಸೊ 5 ಲೀಟರ್ ಮೇಲೆ 5 ಲೀಟರ್ ಮೇಲೆ ಅಂತ ಅಂದ್ರೆ ಸ್ವಲ್ಪ ಕೊಡಬಹುದು. ಸೊ ಅದೇ ರೀತಿ ನೀವು ಬಾಳೆ ಒಂದು ಸಸ್ಯವನ್ನು ಸಹ ನೀವು ಬಾಳೆ ಗಿಡಗಳನ್ನು ಸಹ ನಿಮ್ಮ ಬದುಗಳಲ್ಲಿ ಇಟ್ಕೊಂಡಿರ್ತೀರ. ಸೊ ಬಾಳೆ ಎಲೆಗಳನ್ನು ಸಹ ತಿನ್ನುತ್ತೆ. ಸೊ ಇದು ಸಹ ಕಡಿಮೆ ಪ್ರಮಾಣದಲ್ಲಿ ಕೊಡೋದ್ರಿಂದ ನಿಮ್ಮ ದಾಣಿ ಮಿಶ್ರಣದ ವೆಚ್ಚವನ್ನು ತಗ್ಗಿಸ್ಕೋಬಹುದು. ದಾಣಿ ಮಿಶ್ರಣ ವೆಚ್ಚ ತಗ್ಗಿತು ಅಂತಂದ್ರೆ ಖಂಡಿತ ನಿಮಗೆ ಉಳಿತಾಯ ಆಯ್ತು ಅನ್ನೋದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ. ಸೊ ಈ ರೀತಿ ಮರದ ಮೇವುಗಳನ್ನು ಕೊಡೋದ್ರಿಂದಲೂ ಸಹ ದಾಣಿ ಮಿಶ್ರಣವನ್ನು ಕೊಡದಲ್ಲೇ ನಾವು ಹಾಲು ಉತ್ಪಾದನೆಯನ್ನು ಮಾಡಬಹುದು. 5 ಲೀಟರ್ ತನಕ ಮಾಡಬಹುದು. ಅದರ ಮೇಲೆ ನಾವು ಹಾಲು ಉತ್ಪಾದನೆ ಮಾಡಬೇಕಂದ್ರೆ ಹೆಚ್ಚು ಪ್ರೋಟೀನ್ ಅವಶ್ಯಕತೆ ಇರುತ್ತೆ. ಸೊ ಹೆಚ್ಚು ಪ್ರೋಟೀನ್ ಅವಶ್ಯಕತೆ ಇರೋದ್ರಿಂದ ಕೃತಕವಾಗಿ ನಾವು ದಾಣಿ ಮಿಶ್ರಣದಲ್ಲಿ ಇರುವಂತಹ ಪ್ರೋಟೀನ್ ಅನ್ನ ಅವಲಂಬಿಸಬೇಕಾಗುತ್ತೆ. ಸೊ ಆಗ ದಾಣಿ ಮಿಶ್ರಣವನ್ನು ಕೊಟ್ಟು 5 ಲೀಟರ್ಗಿಂತ ಮೇಲೆ ಬರುವಂತಹ 10-15 ಲೀಟರ್ ಹಾಲು ಕೊಡುವಂತಹ ರಾಸುಗಳಿಗೆ ಆ ಒಂದು ದಾಣಿ ಮಿಶ್ರಣ ಕೊಡಬೇಕಾಗುತ್ತೆ. ಸೊ ಯಾರೆಲ್ಲ ನಿಗದಿತ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು 2-3 ವರ್ಷಗಳನ್ನ 5 ಲೀಟರ್ ಕೊಡುವಂತಹ ರಾಸುಗಳನ್ನು ಯಾರೆಲ್ಲ ಹೊಂದಿರ್ತಾರೆ ಅವರು ದಾಣಿ ಮಿಶ್ರಣಕ್ಕೆ ಪ್ರತ್ಯೇಕವಾಗಿ ಖರ್ಚು ಮಾಡುವಂತಹ ಅವಶ್ಯಕತೆ ಇಲ್ಲ. ತಮ್ಮ ಜಮೀನಿನಲ್ಲಿ ಬೆಳೆಯುವಂತಹ ಈ ರೀತಿಯ ಮರಜಾತಿ ಮೇವುಗಳನ್ನು ಕೊಡುತ್ತಾ ಹಾಲು ಉತ್ಪಾದನೆಯನ್ನು ಮಾಡ್ಬೋದು. ಖಂಡಿತ ಮಾಡ್ತೀರಾ, ಮಾಡಿ ಹಾಗೇನೆ ಉತ್ತಮ ಆದಾಯ ಗಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್. ನಮಸ್ಕಾರಗಳು. ಥ್ಯಾಂಕ್ ಯು.